ಯಶ್ ಕಾರನ್ನ ಹಿಂಬಾಲಿಸ್ತಾ ಇದ್ದಂಥ ಅಭಿಮಾನಿಕೆಯನ್ನು ನಿಖಿಲ್ ದುರ್ಮರಣಕ್ಕೀಡಾದ ಆತ ಎಂಜಿನಿಯರಿಂಗ್ ವಿದ್ಯಾರ್ಥಿ, ಎಂಜಿನಿಯರಿಂಗ್ ಕೊನೆ ವರ್ಷ ಓದ್ತಾ ಇದ್ದ. ಗದಗದ ಡಾಕ್ಟರ್ ಸೋಮರೆಡ್ಡಿ ಮತ್ತು ಡಾಕ್ಟರ್ ಸೋನಿಯಾ ದಂಪತಿಯ ಪುತ್ರ ಈ ನಿಖಿಲ್. ಲಕ್ಷ್ಮೇಶ್ವರ ಅಗಡಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿ, ಕಾಲೇಜ್ ಟಾಪರ್. ಯಶ್ ಮೇಲಿನ ಅಭಿಮಾನಕ್ಕಾಗಿ ಅವರನ್ನ ನೋಡೋದಕ್ಕೆ ಅಂತ ಹೇಳಿ ಹುಚ್ಚಾಟ ಮಾಡೋದಕ್ಕೆ ಹೋಗಿ ಅಪಘಾತಕ್ಕೊಳಗಾಗಿ ಈಗ ಮೃತಪಟ್ಟಿದ್ದಾರೆ ಅಭಿಮಾನಿ ನಿಖಿಲ್. ಸಾವು ಕುಟುಂಬಕ್ಕೆ ಬಹುದೊಡ್ಡ ಆಘಾತ ತಂದೊಡ್ಡಿದೆ. ಲಕ್ಷ್ಮೇಶ್ವರದಲ್ಲಿ ಎಂಜಿನಿಯರಿಂಗ್ ಓದ್ತಾ ಇದ್ದಂತಹ ವಿದ್ಯಾರ್ಥಿ ನಿಖಿಲ್. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್, ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಿಜಕ್ಕೂ ಯಶ್ ಪಾಲಿಗೆ ಬಹಳ ದೊಡ್ಡ ಆಘಾತ, ಒಂದಾದ್ಮೇಲೆ ಒಂದು ಅಭಿಮಾನಿಗಳ ಸಾವು ಭಾರಿ ಆಘಾತವನ್ನು ತಂದೊಡ್ತಾ ಇದೆ. 3 ಸಾವೇ ದೊಡ್ಡ ಆಘಾತ ಆಗಿತ್ತು. ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ವಾಪಸ್ ಆಗ್ತಾ ಇದ್ರೆ ಮತ್ತೊಂದು ಸಾವ. ಈ ಯಶ್ ಅಭಿಮಾನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಎಸ್ ಪ್ರತಿಮಾ, ನಿನ್ನೆ ಏನು ಸಾಂತ್ವನ ಹೇಳಲಿಕ್ಕೆ ಅಭಿಮಾನಿಗಳ ಮನೆಗೇನು ಯಶ್ ಅವರು ಭೇಟಿಯನ್ನು ಕೊಡ್ತಾರೆ. ಸೂರಣಿಗೆ ಭೇಟಿ ಕೊಟ್ಟು 3 ಏನು ಮೃತಪಟ್ಟಿದ್ರು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅದಾದ ನಂತರ ಜಿಮ್ಸ್ಗೆ ಭೇಟಿಯನ್ನು ಕೊಟ್ಟಿದ್ರು. ಅಲ್ಲಿಂದ ಹುಬ್ಬಳ್ಳಿಗೆ ರಸ್ತೆ ಮೂಲಕ ಅವರು ತೆರಳುತ್ತಾ ಇದ್ರು. ಈ ಸಂದರ್ಭದಲ್ಲಿ ಬೆಂಗಾವಲ್ ವಾಹನಕ್ಕೆ ಡಿಕ್ಕಿ ಹೊಡೆದಂತಹ ಈ ನಿಖಿಲ್ ಅನ್ನೋರ ಬೈಕ್ ನಿಂದಾಗಿ ಅಲ್ಲೇ ರಸ್ತೆಯಲ್ಲಿ ಬಿದ್ದು ಗಂಭೀರವಾಗಿ ಗಾಯವಾಗಿದ್ರು. ಅವ್ರನ್ನ ಪೊಲೀಸರೇ ಜಿಮ್ಸ್ ಆಸ್ಪತ್ರೆಗೆ ಸಾಗಿಸಿ ಅವರನ್ನ ಚಿಕಿತ್ಸೆ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಅದಾದ ನಂತರ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ 2 ರಿಂದ 3 ಮಂದಿ ವೈದ್ಯರು, ಯಾಕಂದ್ರೆ ಅವರು ವೈದ್ಯ ಕುಟುಂಬದ ಹಿನ್ನೆಲೆ ಇರುವಂತಹ ಕುಟುಂಬದಿಂದ ಬಂದವರು ಆಗಿರೋದ್ರಿಂದ ಹೆಚ್ಚಿನ ವೈದ್ಯರ ನೆರವಿನಿಂದಾಗಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ಆದ್ರೆ ಬೆಳಿಗ್ಗೆ ಚಿಕಿತ್ಸೆ ಫಲಕಾರಿಯಾಗಿದ್ರೆ ಅವರು ಮೃತಪಟ್ಟಿದ್ದಾರೆ. ಅವರನ್ನ ಅದಾದ ನಂತರ ಜಿಮ್ಸ್ ನ ಶವಾಗಾರದಲ್ಲಿ ಇಲ್ಲಿ ಬಲಗಡೆ ತಾವು ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲಿ ಶವಾಗಾರದಲ್ಲಿ ಈಗ ಸದ್ಯಕ್ಕೆ ಕುಟುಂಬಸ್ಥರು, ಅವರ ಸ್ನೇಹಿತರು ಕೂಡ ಕಾಯ್ತಾ ಇರ್ತಕ್ಕಂತಹ ದೃಶ್ಯವನ್ನ ತಾವು ಗಮನಿಸಬಹುದು. ಯಾಕಂದ್ರೆ ಗದಗ್ನ ಪ್ರಖ್ಯಾತ ವೈದ್ಯರ ಕುಟುಂಬದಿಂದ ಬಂದಿರತಕ್ಕಂಥವ್ರು, ಜೊತೆಗೆ ಆ ವಿದ್ಯಾರ್ಥಿ ಕೂಡ ನಿಖಿಲ್ ಕೂಡ ತುಂಬಾ ಸ್ಟೂಡಿಯಸ್ ಹುಡುಗ ಆಗಿದ್ದ. ಹೀಗಾಗಿ ಅವನ ಸ್ನೇಹಿತರು, ಅಪಾರ ಬಂಧುಗಳು ಕೂಡ ಇಲ್ಲಿ ಆಗಮಿಸಿ ಅವನ ಅಂತಿಮ ದರ್ಶನಕ್ಕೆ ಈಗಾಗಲೇ ಕಾಯ್ತಾ ಇರತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದು. SP ಅವರು ಹೇಳುವಂತಹ ಪ್ರಕಾರ ಬೆಂಗಾಲು ವಾಹನಕ್ಕೆ ಅವರು ಡಿಕ್ಕಿಯನ್ನು ಹೊಡೆದಿದ್ರು. ನಿನ್ನೆ ಸಂಜೆ ನಿಖಿಲ್ ಕೂಡ ಲಕ್ಷ್ಮೇಶ್ವರಕ್ಕೆ ಅವರ ಸ್ನೇಹಿತರ ಜೊತೆಗೆ, ಅವರ ಯಶ್ ಅಭಿಮಾನಿಗಳ ಅವರ ಸ್ನೇಹಿತರಿದ್ರು, ಅವರ ಜೊತೆಗೆ ಭೇಟಿಯನ್ನ ಕೊಟ್ಟು ವಾಪಸ್ ಬರುವಂತಹ ಸಂದರ್ಭದಲ್ಲಿ ಬೆಂಗಾವಲಿಗೆ ಡಿಕ್ಕಿಯನ್ನ ಹೊಡೆದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅವರ ಸಂಬಂಧಿಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಏನ್ ಸರ್, ಯಾವಾಗ ಆಗ್ತಿದ್ದು, ಹೆಂಗ ಆಗ್ತಿದ್ರು ಸರ್? ಅವ ಕಾಲೇಜ್ನಿಂದ ಅಗಡಿ ಕಾಲೇಜ್ನಲ್ಲಿ ಸ್ಟೂಡೆಂಟ್. ಅಗದಿ ಟಾಪರ್ ಸ್ಟೂಡೆಂಟ್. ಫಸ್ಟ್ ಸೆಮ್ಲಿಂದನೂ ಕಾಲೇಜಿಗೆ ಟಾಪರ್, ಆಮೇಲೆ ಯೂನಿವರ್ಸಿಟಿಗೂ ಸಹಿತ ಟಾಪರ್. 5ನೇ ಸೆಮ್ಗೂ ಸಹಿತ ಮೊನ್ನೆ ರಿಸಲ್ಟ್ ಬಂದಿತ್ತು, ಅಲ್ಲಿ ಟಾಪರ್ ಆಗ್ಯಾನ. ಈಗ 6ನೇ ಸೆಮ್ ಲಾಸ್ಟ್ ಸೆಮ್ ಇತ್ತು ಸರ್. ಇದು ಮುಗಿಸಿ ಮುಂದೆ ಅವ ಮಿಲಿಟ್ರಿ ಸೆಲೆಕ್ಷನ್ಗೆ ಇದಾಗಿ ಒಂದು ಸೈನಿಕ ವೃತ್ತಿಯಲ್ಲಿ ಅಲ್ಲಿ ಇಂಜಿನಿಯರಿಂಗಾಗಿ ಕೆಲಸ ಮಾಡ್ಬೇಕಂತೇಳಿ ಇದು ಮಾಡಿದ್ದ. ನಾನು ಮಿಲಿಟ್ರಿಯಲ್ಲಿ, ನಮ್ಮ ಅವ್ರ ಅಜ್ಜಾರು ಸಹಿತ ಮಿಲಿಟ್ರಿಯಲ್ಲಿದ್ದರು, ಲೆಫ್ಟಿನೆಂಟ್ ಕರ್ನಲ್ ಇದ್ದರು. ಅವರು ಡಾಕ್ಟರ್ ಸೇವೆ ಮಾಡಿ ಬಂದಿದ್ದರು. ನಾನು ಒಬ್ಬ ಅಲ್ಲಿ ದೇಶ ಸೇವೆ ಮಾಡ್ಬೇಕಂತೇಳಿ ಅವನು ಒಂದು ಛಲ ಇತ್ತು ಅವನದು. ಅದಕ್ಕೆ ಈಗ ನಾಳೆ ಅವನ ಬರ್ತಡೇ ಅವನು. ಇನ್ನು 3 ದಿನ ಬಿಟ್ಟು ಬೆಳಗಾವ್ಗೆ ಹೊಂಟಿದ್ದ. ಇದರ ಸಂಬಂಧ ಮಿಲಿಟ್ರಿ ಇದು ಸೇರೋಕ್ಕೆ ಅಂತೇಳಿ ಹೊಂಟಿದ್ದ. ಅದಕ್ಕೆ ಇಂಟರ್ವ್ಯೂ ಕೊಟ್ಟು ಬರೋಕೆ ಹೊಂಟಿದ್ದ. ಹೋಗಿ ಈಗ ಅಗಡಿ ಕಾಲೇಜಿನಿಂದ ಮನೆಗೆ ಬರಾಕತ್ತಿದ್ದವ. ಅವರು ಯಶ್ ಅವರು ಇದಕ್ಕೆ ಸುರುನಿಗೆ ಬಂದಾಗ ಅಲ್ಲೇ ಹೋಗಿ ಅವ್ರ ಫ್ರೆಂಡ್ಸ್ ಎಲ್ಲ ಕೂಡಿ ಹೋಗಿ ನೋಡ್ಕೊಂಬಂದು ಅಲ್ಲಿ ಲಕ್ಷ್ಮೇಶ್ವರ ಬಸ್ ಸ್ಟ್ಯಾಂಡ್ಲಿಂದ
ಅವ್ರ ಫ್ರೆಂಡ್ಸಂದು ಗಾಡಿ ತೊಗೊಂಡು ಮನೆಗೆ ಬರಾಕತ್ತಿದ್ದವು. ಮನೆಗೆ ಬರೋ ಹೊತ್ನ್ಯಾಗ ಇಲ್ಲಿ ಮುಂದೆ ಹೆಡ್ ಕ್ವಾರ್ಟರ್ಸಿಗೆ ಬಳುವಲ್ಲಿ ಒಂದು ಡೈವರ್ಟ್ ಐತಿ. ಅಲ್ಲಿ ಪೊಲೀಸ್ ಜೀಪ್ ಗದಗ ಕಡೆಯಿಂದ ಬರೋದು, ಇವ ಲಕ್ಷ್ಮೇಶ್ವರ ಕಡೆಯಿಂದ ಹೋಗವ. ಅದು ಗದಗ ಕಡೆಯಿಂದ ಜೋರಾಗಿ ಅಲ್ಲಿ ಟರ್ನ್ ಮಾಡಿ ಅವಂಗ ನಿಖಿಲ್ಗೆ ಹೊಡೆದಿದ್ದರಿಂದ ಅವಂಗ ಗಂಭೀರವಾದ ಸ್ವರೂಪದ ಗಾಯ ಆಗಿ ಅವ್ನ ತಲೆಗೆ ಹೊಡೆದು ಬಿದ್ದು ಭಾಳ ಚಿಂತಾಜನಕ ಸ್ಥಿತಿಯಲ್ಲಿ ಇದ್ದದರಿಂದ ನಮಗೆ ಮೆಸೇಜ್ ಬಂತು. ಒಬ್ಬರು ಫೋನ್ ಹಚ್ಚಿದ್ರು, ಹಿಂಗಾಗೈತಿ ನಿಮ್ಮ ಮಳೆಯಾಗ ಮತ್ತು ನೀವು ಸಡನ್ಲಿ ಬರ್ಬೇಕಂತ ಹೇಳಿದ್ರು. ಆಯ್ತಂತೆ ಹಂಗೆ ಗಾಡಿ ತೊಗೊಂಡು ನಮ್ಮ ಫ್ಯಾಮ್ಲಿ ಕರ್ಕೊಂಡು ನಾವು ದವಾಖಾನೆಗೆ ಬಂದ್ವಿ. ಹಂಗೆ ನಮ್ಮ ಅವರ ತಾಯಿಯವರು ಡಾಕ್ಟರ್, ಅವರು ಎಲ್ಲ ಡಾಕ್ಟರ್ಸ್ಗೂ ಫೋನ್ ಹಚ್ಚಿದ್ರು. ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಗೆ, ನರ್ವ್ ಸ್ಪೆಷಲಿಸ್ಟು, ಬೋನ್ ಸ್ಪೆಷಲಿಸ್ಟು ಎಲ್ಲರಿಗೆ ಹಚ್ಚಿದ್ರು. ಬಂದು ಎಲ್ಲ ಚೆಕ್ ಮಾಡಿ ಅವರು ಟ್ರೈ ಮಾಡಿದ್ರು. ಆದರೂ ಇಲ್ಲಿದ್ದ ಚಿರಾಯ್ಕ ಒಯ್ಯನ್ ಅಂಥೇಳಿ ಮತ್ತು ಚಿರಾಯ್ಕೆ ಹೋದು ಅಲ್ಲಿ 5 ತಾಸು ಅವಂಗೆ ಟ್ರೀಟ್ಮೆಂಟ್ ಕೊಟ್ಟರು. ಆದರೂ ಅದು ಬ್ಲಡ್ ಇದು ನಿಲ್ಲಿಲ್ಲ, ಅವನದು ಕಿವಿಯಾಗಿದ್ದ ಬರೋ ಬ್ಲಡ್ ನಿಲ್ಲಿಲ್ಲ. ಆದರೂ 5 ಬಾಟ್ಲಿ ರಕ್ತ ಹಾಕಿದ್ವಿ, ಆದರೂ ಇದಾಗಲಿಲ್ಲ. ಏನು ಮಾಡೋಕ್ಕೆ ಸರ್, ಅವ ಒಬ್ಬ ಟಾಪರ್ ಆಗಿ ನಮ್ಮ ಕರೂರು ಮನೆತನದಾಗ ಒಂದು ಹೆಸರು ಮಾಡ್ಬೇಕಂತೇಳಿ ಅವ ಇದು ಮಾಡಿದ್ದ. ಅದು ಅವಂಗೆ ಇದಾಗಲಿಲ್ಲ, ದೇವರು ದೌಡ್ ಕರ್ಕೊಂಬಿಟ್ಟ ಅವನ್ನ. ಎಷ್ಟು ಅಭಿಮಾನಿ ಆಗಿದ್ರು ಏನೋ, ಇದ್ರ ಬಗ್ಗೆ ಏನಾದರೂ ನಿಮ್ಮಲ್ಲಿ ಏನು ಹೇಳಿದ್ರು? ಎಷ್ಟು ಅಭಿಮಾನಿನೋ ಒಟ್ಟು ಅವರು ಹಂಗೆ ಅಲ್ಲಿ ಬಂದಾನ ಅಂಥೇಳಿ ನೋಡಿ ಬಂದ್ರಂತೇಳಿ ಹೋಗಿದ್ರು ಸರ್. ಹಂಗೇನ ಅಂತ ಇದು ಹುಡುಗಲ್ಲ ಅವನ ವಿದ್ಯೆ ಏನ, ಅವನ ಅಭ್ಯಾಸ ಏನ, ಅಭಿಮಾನ ಅಂತ ಹಂಗೇನಿಲ್ಲ ರೀ. ನಾಳೆ ಬರ್ತಡೇ ಬಗ್ಗೆ ಏನಾದರೂ ಹೇಳಿದ್ರನ್ರಿ? ಬರ್ತಡೇ ಹಿಂಗೆ ಮಾಡಬೇಕು ಅಥವಾ ಏನಾದರೂ? ಅದು ಏನು ಅವನು ಏನು ಹೇಳ್ದಲ್ಲ ಸರ್. ನಾವು ಅವಂಗೆ ಗುಪ್ತ ರೀತಿಯಿಂದ ತೊಗೊಂಬಂದಿಟ್ಟು ಬರ್ತಡೇ ಮಾಡ್ಬೇಕು ಸರ್. ಅವನು ಅಂಥ ವ್ಯಕ್ತಿ ನಾವು ವಿಜೃಂಭಣೆಯಿಂದ ಬರ್ತಡೇ ಮಾಡ್ಕೋಬೇಕು, ಅದು ಇದು ಇದ್ದಿದ್ದಿಲ್ಲ ಅವನು. ಇದನ್ನ ಸರ ರಿಸಲ್ಟ್ ಬಂದದ್ದು ಟಾಪರ್ ಆಗಿದ್ದು ಸಹಿತ ತಮ್ಮ ತಾಯಿ ಎದುರಿಗೆ ಹೇಳ್ತಿದ್ದಿಲ್ಲ, ಈಕಿ ಎಲ್ಲರಿಗೂ ಪಬ್ಲಿಕ್ ಮಾಡ್ತಾ ಅಂಥೇಳಿ. ನಾವು ಒಮ್ಮೆಗೆ ಎಲ್ಲ ಮುಗಿದಿಂದ ಇಂಜಿನಿಯರಿಂಗ್ ಮುಗಿದಿಂದ ನಾನು ಎಲ್ಲರಿಗೂ ತಿಳಿಸಿ ಇದನ್ನು ಮಾಡ್ಬೇಕಂಥೇಳಿ ಭಾಳ ಇದು ಇತ್ತು ಅವನು. ನಾವು ಬೈತಿದ್ವಿ, ಏನಪ್ಪ ನೀ ಹಿಂಗೆ ಟಾಪರ್ ಆಗಿರ್ತಿದ್ದಿ, ನಮಗೂ ಖುಷಿ ಇರ್ತೈತಿ, ನೀ ಹೇಳಕ್ಕೆ ಬರ್ದಲ್ಲ ಅಂಥೇಳಿ ಸರ್ ನಾವು ಬೈತಿದ್ದೀವನ್ನ. ಇಲ್ಲ ಮಾವ, ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕಂತೇಳಿ ನಾನು ಸುಮ್ಮನೆ ಇರ್ತಿದ್ದೆ ಅಂತೇಳಿ ಹೇಳ್ತಿದ್ದೆ. ಇದು ಅವರ ಸಂಬಂಧಿಕರ ಮಾತಾಗಿದೆ. ಅಂದರೆ ಟಾಪರ್ ಆಗಿದ್ದಂಥ ಹುಡುಗ ನಿನ್ನೆ ಯಶ್ ಅವ್ರನ್ನ ನೋಡಬೇಕು ಅಂತೇಳಿ ಲಕ್ಷ್ಮೇಶ್ವರಗೆ ಹೋಗಿದ್ದ ಸ್ನೇಹಿತರ ಜೊತೆಗೆ. ವಾಪಸ್ ಬಂದು ಇಲ್ಲಿ ಬಿಂಕದಕಟ್ಟಿ ಬಳಿನೇ ಈ ಅಪಘಾತ ಆಗಿರೋದು ಅನ್ನೋ ಮಾತನ್ನು ಅವರ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.